ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಪೆಗ್ ರೇಷಿಯೋ ಹಾಗೂ ಪುಟ್ ಕಾಲ್ ರೇಷಿಯೋದ ಕಂಪ್ಲೀಟ್ ಅನಾಲಿಸಿಸ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನಾಲಿಸಿಸ್ ವಿತ್ ಕೀ ರೇಷಿಯೋ ಹಾಗೂ ಬ್ಯಾಲೆನ್ಸ್ ಶೀಟ್ ಅನಾಲಿಸಿಸ್ ವಿತ್ ಕೀ ರೇಷಿಯೋಸ್ ನೋಡಿದ್ವಿ. ಈ ಮೂರು ವಿಡಿಯೋಸ್ ವಾಚ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ ಮೂರು ವಿಡಿಯೋಸ್ನ ವಾಚ್ ಮಾಡಿ. ಹಿಂದಿನ ವಿಡಿಯೋದಲ್ಲಿ RSI ಇಂಡಿಕೇಟರ್ನ ಕಂಪ್ಲೀಟ್ ಅನಾಲಿಸಿಸ್ ನೋಡೋಣ ಬನ್ನಿ. RSI ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಹಾಗೂ RSI 14 ಅಂತಲೂ ಅಂತಾರೆ. ಇದೊಂದು ಟೆಕ್ನಿಕಲ್ ಮೊಮೆಂಟಮ್ ಇಂಡಿಕೇಟರ್. ಒಂದು ಕಂಪ್ನಿಯ ಓವರ್ ಬಾಟ್, ಓವರ್ ಸೋಲ್ಡ್ ಹಾಗೂ ನ್ಯೂಟ್ರಲ್ ಸ್ಟ್ಯಾನ್ಸ್ನ ತಿಳ್ಕೊಳಕ್ಕೆ RSI ಇಂಡಿಕೇಟರ್ನ ಬಳಸ್ತಾರೆ. ಇದರಲ್ಲಿ ಒಂದು RSI ಸಿಗ್ನಲ್ ಲೈನ್ ಇರುತ್ತೆ ಹಾಗೂ RSIನ ರೇಂಜ್ ಬಂದ್ಬಿಟ್ಟು 0 to 100. RSIನ ಓವರ್ ಬಾಟ್ ಹಾಗೂ ಓವರ್ ಸೋಲ್ಡ್ ಝೋನ್ಸ್ ಬಂದು RSI ಇಂಡಿಕೇಟರ್ ಅಬೋವ್ 70 ಇದ್ದರೆ ಅದು ಓವರ್ ಬಾಟ್ ಝೋನ್, RSI ಇಂಡಿಕೇಟರ್ ಬಿಲೋ 30 ಇದ್ದರೆ ಅದು ಓವರ್ ಸೋಲ್ಡ್ ಝೋನ್ ಹಾಗೂ RSI ನಿಯರ್ 50 ಇದ್ದರೆ ಅದೊಂದು ನ್ಯೂಟ್ರಲ್ ಸ್ಟ್ಯಾನ್ಸ್ ಅಂತ ಅನ್ಬೋದು. RSI ಇಂಡಿಕೇಟರ್ನ ಪೀರಿಯಡ್ ಬಂದು ಯಾವಾಗಲೂ 14 ಅಂದರೆ 14 ಪೀರಿಯಡ್ನೇ ಸೆಟ್ ಮಾಡ್ತಾರೆ. ಯೂಶಲಿ ಸ್ಟ್ಯಾಂಡರ್ಡಾಗಿ 14ನೇ ಸೆಟ್ ಮಾಡ್ತಾರೆ ಹಾಗೂ ಅದನ್ನೇ ಯೂಸ್ ಮಾಡ್ತಾರೆ. RSIನ ಡಯಾಗ್ರಾಮ್ ನೋಡಿ. RSI ಇಂಡಿಕೇಟರ್ ಯಾವಾಗ ಲೆಸ್ ದೆನ್ 30 ಬರುತ್ತೆ ಇದೊಂದು ಬೈ ಸಿಗ್ನಲ್. RSI ಇಂಡಿಕೇಟರ್ ಅಬೋವ್ 70 ಯಾವಾಗ ಬರುತ್ತೆ ಇದೊಂದು ಸೆಲ್ ಸಿಗ್ನಲ್. ಹೌ ಟು ಆ್ಯಡ್ RSI ಇಂಡಿಕೇಟರ್ ಟು ಚಾರ್ಟ್ ಅಂದರೆ RSI ಇಂಡಿಕೇಟರ್ನ ಚಾರ್ಟಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, TCSನ ಪ್ಲೇನ್ ಚಾರ್ಟ್ ಓಪನ್ ಮಾಡಿದ್ದೀನಿ. ಇದೊಂದು ಕ್ಯಾಂಡಲಿಸ್ಟಿಕ್ ಪ್ಯಾಟರ್ನ್ ಚಾರ್ಟ್. ಒಂದೊಂದು ಕ್ಯಾಂಡಲ್ 1D ಟೈಮ್ ಫ್ರೇಮ್. ಇಲ್ಲಿ ಮೇಲ್ಗಡೆ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ 1D ಅಂತ ಇದೆ, ಅದ್ರ ಪಕ್ಕ ವ್ಯೂ ಅಂತ ಇದೆ, ಅದ್ರ ಪಕ್ಕ ಸ್ಟಡೀಸ್ ಅಂತ ಇದೆ. ಸ್ಟಡೀಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸ್ಟಡೀಸ್ ಪಕ್ಕ ಸರ್ಚ್ ಅಂತ ಇದೆ, ಆ ಸರ್ಚಲ್ಲಿ RSI ಅಂತ ಟೈಪ್ ಮಾಡಿ. ಮೊದಲನೇ ಫಸ್ಟ್ ಆಪ್ಷನ್ ಬಂತು ನೋಡಿ RSI ಮೇಲೆ ಕ್ಲಿಕ್ ಮಾಡಿ. RSIನ ಸೆಟ್ಟಿಂಗ್ಸ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಪೀರಿಯಡ್ನ 14ಗೆ ಸೆಟ್ ಮಾಡಿ, ಫೀಲ್ಡ್ನ ಕ್ಲೋಸ್ಗೆ ಸೆಟ್ ಮಾಡಿ, ಇನ್ನು ಮಿಕ್ಕಿದ ಸೆಟ್ಟಿಂಗ್ಸ್ನ ಡಿಫಾಲ್ಟ್ಗೆ ಬಿಡಿ. ಡನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, RSI ಇಂಡಿಕೇಟರ್ ಅಪ್ಲೈ ಆಯಿತು. ಕೆಳಗಡೆ ಇದೆಯಲ್ಲ ಇದೆ RSI. TCSನ RSI ಈಗ ನಡೀತಾ ಇರೋದು 61. ಇದು ಸಿಗ್ನಲ್ ಲೈನ್, ಇದು ಇಂಡಿಕೇಟರ್ ರೀಡಿಂಗ್ ರೇಂಜಿಂಗ್ ಫ್ರಮ್ 0 to 100. ಹೌ ಟು ಫೈಂಡ್ RSI ಲೆಸ್ ದೆನ್ 30 ಸ್ಟಾಕ್ಸ್. RSI ಲೆಸ್ ದೆನ್ 30 ಸ್ಟಾಕ್ಸ್ಗೆ ಮೇನ್ ಸ್ಕ್ರೀನರ್ ಟೂಲ್ ಬಂದು screener.in. screener.inನ ಸ್ಕ್ರೀನ್ ಸೆಕ್ಷನಲ್ಲಿ ಕ್ರಿಯೇಟ್ ಸ್ಕ್ರೀನ್ ಅಂತ ಒಂದು ಬಟನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. screener.inನ ಕ್ವಾರಿ ಸೆಕ್ಷನ್ ಓಪನ್ ಆಗುತ್ತೆ. ಈ ಕ್ವಾರಿ ಸೆಕ್ಷನಲ್ಲಿ RSI ಅಂತ ಟೈಪ್ ಮಾಡಿ. ಈ ರೀತಿ RSI ಅಂತ ಒಂದು ಆಪ್ಷನ್ ಬರುತ್ತೆ. ಈ RSI ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲೆಸ್ ದೆನ್ 30 ಅಂತ ಟೈಪ್ ಮಾಡಿ. ಇಲ್ಲಿ ರನ್ ದ ಕ್ವಾರಿ ಅಂತ ಬಟನ್ ಇದೆಯಲ್ಲ, ರನ್ ದ ಕ್ವಾರಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಒಟ್ಟು 70 RSI ಲೆಸ್ ದೆನ್ 30 ಸ್ಟಾಕ್ಸ್ ಇವಾಗ ಸಿಕ್ತು ಕ್ವಾರಿ ರಿಸಲ್ಟಲ್ಲಿ. ಇದರಲ್ಲಿ ಮೇನ್ ಆಗಿ ಏಷ್ಯನ್ ಪೇಂಟ್ ಹಾಗೂ ಏಷ್ಯನ್ ಪೇಂಟ್ನ ಚಾರ್ಟ್ ಓಪನ್ ಮಾಡಿ ನೋಡೋಣ ಬನ್ನಿ. ಏಷ್ಯನ್ ಪೇಂಟ್ನ ಚಾರ್ಟ್ ನೋಡಿ, ಡೌನ್ ಟ್ರೆಂಡ್ RSI ಲೆಸ್ ದೆನ್ 26 ಇದೆ. ನೆಕ್ಸ್ಟ್ ಹೌ ಟು ಫೈಂಡ್ RSI ಮೋರ್ ದೆನ್ 70 ಸ್ಟಾಕ್ಸ್. RSI ಮೋರ್ ದೆನ್ 70 ಸ್ಟಾಕ್ಸ್ಗೂ screener.in ಬೆಸ್ಟ್ ಸ್ಕ್ರೀನರ್ ಟೂಲ್. screener.inನ ಸ್ಕ್ರೀನ್ ಸೆಕ್ಷನಲ್ಲಿ ಕ್ರಿಯೇಟ್ ಸ್ಕ್ರೀನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ವಾರಿ ಸೆಕ್ಷನ್ ಓಪನ್ ಆಗುತ್ತೆ. ಸೇಮ್ RSI ಅಂತ ಟೈಪ್ ಮಾಡಿ, RSIನ ಸೆಲೆಕ್ಟ್ ಮಾಡಿ. ಮೋರ್ ದೆನ್ 70 ಅಂತ ಟೈಪ್ ಮಾಡಿ, ರನ್ ದ ಕ್ವಾರಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಒಟ್ಟು 663 ಕ್ವಾರಿ ರಿಸಲ್ಟ್ಸ್ ಬಂದಿದೆ. ಅದರಲ್ಲಿ ಮೇನ್ ಆಗಿ ವಿಪ್ರೋ, ಸಿಮೆನ್ಸ್. ವಿಪ್ರೋದ ಚಾರ್ಟ್ ನೋಡಿ, ಅಪ್ ಟ್ರೆಂಡ್ ಚಾರ್ಟ್, RSI ರೀಡಿಂಗ್ 71. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮರಿದೇ ಎಲ್ಲ ವೀಡಿಯೋಸ್ನೂ ನೋಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ.